ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ರೀಲ್ ಬಿಡುವ ನಾಯಕರ ಮುಂದೆ ರಿಯಲ್ ನಾಯಕ ಬರ್ತಾರೆ. ಸಿನಿಮಾದಲ್ಲಿ ಸಮಸ್ಯೆ ಪರಿಹಾರದ ರೀತಿ ನಿಜ ಸಮಸ್ಯೆಗಳನ್ನ ಪರಿಹರಿಸ್ತಾರಾ? ಪರದೆ ಮೇಲೆ ದೃಶ್ಯಗಳನ್ನ ಕಟ್ಟಿದ ಹಾಗೆ ಸಮಾಜವನ್ನ ಕಟ್ಟಲು ಸಾಧ್ಯವೇ? ಇದೆ ಈ ಹೊತ್ತಿನ ವಿಶೇಷ. ರಾಜಕೀಯಕ್ಕೆ ಉಪ್ಪಿ. ರಿಯಲ್ ಸ್ಟಾರ್ ಉಪೇಂದ್ರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಂತೆ ಎಂಬ ಅಂತೆ ಕಂತೆಗಳ ಸಂತೆ 5-6 ವರ್ಷಗಳಿಂದ ಓಡಾಡ್ತಲೇ ಇದೆ. ಮಾಧ್ಯಮದವರು ಈ ಬಗ್ಗೆ ಪ್ರಶ್ನೆ ಕೇಳಿದಾಗಲೆಲ್ಲ ಸಮಯ ಬಂದಾಗ ಉತ್ತರ ಕೊಡ್ತೇನೆ ಎಂದು ಹೇಳುತ್ತಾ ಉಪ್ಪಿ ಕಾಲ ಕಳೀತಾ ಇದ್ದಾರೆ. ಆದ್ರೆ ಈಗ ಮತ್ತೆ ಉಪ್ಪಿ ರಾಜಕೀಯಕ್ಕೆ ಬರ್ತಾರೆ ಎಂಬ ಮಾತಿಗೆ ಜೀವ ಬಂದಿದೆ. ಉಪ್ಪಿ ರಾಜಕೀಯಕ್ಕೆ ಬರ್ತಾರಾ ಎಂಬ ಮಾತಿಗೆ ಈ ಸ್ಟೋರಿಯಲ್ಲಿದೆ ಉತ್ತರ. ಪ್ರಜಾಪ್ರಭುತ್ವನ ನಂಬಿ ಬದುಕುತ್ತಿರುವ ನಮ್ಮ ಸತ್ಪ್ರಜೆಗಳಿಗೆ ಒಬ್ಬ ರಿಯಲ್ ನಾಯಕ ಬೇಕಾಗಿದ್ದಾನೆ. ಉದ್ದುದ್ದ ಭಾಷಣ ಬಿಗಿಯುವರ ಮುಂದೆ ಆಡಿದಂತೆ ಮಾಡಿ ತೋರಿಸುವವರು ಬೇಕಾಗಿದ್ದಾರೆ. ಸದಾ ನಾಡು ನುಡಿ ಜಲದ ವಿಚಾರದಲ್ಲಿ ರಾಜ್ಯಕ್ಕೆ ಆಗುವ ಅನ್ಯಾಯವನ್ನ ಸರಿಪಡಿಸುವ ಒಬ್ಬ ಬುದ್ಧಿವಂತ ಬೇಕು ಅನಿಸುತ್ತಿದೆ. ಕರುನಾಡಿನ ಕರುಣಾಮಯಿಗಳು ಒಬ್ಬ ಸಮರ್ಥ ಜನಸೇವಕನ ನಿರೀಕ್ಷೆಯಲ್ಲಿದ್ದಾರೆ. ಜನಸೇವಕರು ಬುದ್ಧಿವಂತರಾಗಿರ್ಬೇಕೇ ವಿನಃ ನಮ್ಮನ್ನೇ ಒಡೆದು ಆಳುವ ಅತಿ ಬುದ್ಧಿವಂತರಾಗಿರಬಾರ್ದು. ಸದ್ಯ ಚುನಾವಣೆಯ ಪ್ರಕ್ರಿಯೆ ಹೇಗೆ ನಡಿಬೇಕು, ನಮ್ಮನ್ನ ಆಳುವ ನಾಯಕ ಹೇಗೆ ಇರಬೇಕು ಇತ್ಯಾದಿಗಳ ಚರ್ಚೆಗಳು ಚಿಂತನೆಗಳು ನಡೀತಾನೆ ಇದೆ. ಈ ರೈಟ್ ಟೈಮ್ ನಲ್ಲಿ ಒಬ್ಬ ರೈಟ್ ಮ್ಯಾನ್ ಅವಶ್ಯಕತೆ ಇದೆ. ಆ ಅವಶ್ಯಕ ವ್ಯಕ್ತಿ ಸ್ಯಾಂಡಲ್ವುಡ್ ನ ರಿಯಲ್ ಸೂಪರ್ ಸ್ಟಾರ್ ಉಪೇಂದ್ರ. ಉಪೇಂದ್ರರವರು ನಾನು ರಾಜಕೀಯಕ್ಕೆ ಬರ್ಬೇಕನ್ಕೊಂಡಿದ್ದೇನೆ, ಆದ್ರೆ ಇನ್ನು ಕಾಲ ಕೂಡಿ ಬಂದಿಲ್ಲ ಅಂತ ಹೇಳಿದಾಗ ಅಭಿಮಾನಿಗಳಲ್ಲಿ ಒಂದು ಸಂಚಲನವೇ ಮೂಡಿತು. ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಬುದ್ಧಿವಂತಿಕೆ ಒಂದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ತನ್ನ ಹಣೆ ಬರಹವನ್ನೇ ತಾನೇ ಬದಲಾಯಿಸಿಕೊಂಡ ಮಹಾನ್ ಸಾಧಕ ಉಪೇಂದ್ರ. ತಾನು ನಟಿಸಿ ನಿರ್ದೇಶಿಸಿ ಹಲವು ಸಿನಿಮಾಗಳಲ್ಲಿ ದೇಶ ಹೇಗಿರ್ಬೇಕು, ಒಬ್ಬ ಜನಸೇವಕ ಹೇಗಿರ್ಬೇಕು, ಜನನಾಯಕ ಜನಸೇವಕನಾಗಿರ್ಬೇಕೇ ವಿನಃ ಸೆಲೆಬ್ರಿಟಿ ತರ ಯಾವಾಗ್ಲೂ ಒಂದು ಬಾರಿ ಕಾರ್ಯಕ್ರಮದಲ್ಲಿ ಪೊಳ್ಳು ಭಾಷಣಕ್ಕೆ ಸೀಮಿತವಾಗಿರಬಾರ್ದು. ಜನರಿಗೆ ಸದಾ ಸಿಗುವ ಸೇವಕನಾಗಿ ಒಬ್ಬ ಪೊಲಿಟಿಷಿಯನ್ ಬಾಳಬೇಕು ಎಂಬ ಸಂದೇಶವನ್ನ ಬೆಳ್ಳಿ ಪರದೆ ಮೇಲೆ ಬಿತ್ತರಿಸಿದವರು. ಉಪೇಂದ್ರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆಂಬ ವದಂತಿಗಳು 5-6 ವರ್ಷಗಳಿಂದ ಓಡಾಡ್ತಾನೆ ಇದೆ. ಮಾಧ್ಯಮದವರು ಈ ಬಗ್ಗೆ ಕೇಳಿದಾಗ್ಲೆಲ್ಲ ಸಮಯ ಬಂದಾಗ ಇದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾನೆ ಬಂದಿದ್ರು. ಮೊನ್ನೆ ತಮ್ಮ 48ನೇ ಜನ್ಮದಿನದ ಅಂಗವಾಗಿ ಪಬ್ಲಿಕ್ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ತಾವು ರಾಜಕೀಯಕ್ಕೆ ಬರುತ್ತೀರಾ ಎಂಬ ಪ್ರಶ್ನೆಗೆ ಒಪ್ಪಿ ನೀಡಿದ ಉತ್ತರ ಸಾಕಷ್ಟು ಕುತೂಹಲಭರಿತವಾಗಿತ್ತು. ಡೈಲಮಾ ಏನಂದ್ರೆ ಇವಾಗ ನಾನು ಬಂದರೂ ಕೂಡ ಅಲ್ಲಿ ಮತ್ತೆ ಸೋಲು ಗೆಲುವಿನ ಭಯ ಇರಬಾರ್ದು ನನಗೆ. ಈಗ ಬರ್ತೀನಿ ಗೆಲ್ತೀನೋ ಇಲ್ವೋ ಅಂತ ಭಯ ಸ್ಟಾರ್ಟ್ ಆಗ್ತಿದ್ದಂಗೆ ನನಗೆ ಗೆಲ್ಲಬೇಕು ಅನ್ನೋ ಆಸೆ ಸ್ಟಾರ್ಟ್ ಆಗ್ತಿದ್ದಂಗೆ ಭಯನೂ ಸ್ಟಾರ್ಟ್ ಆಗುತ್ತೆ. ಸೋತೋಗ್ಬಿಟ್ರೆ ಆಮೇಲೆ ಮರ್ಯಾದೆ ಹೋಗ್ಬಿಟ್ರೆ ಇದು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಮತ್ತೆ ಹೆಂಗಾರ ಮಾಡಿ ಗೆಲ್ಲಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಆಯ್ತಾ? ಆಮೇಲೆ ನಾನು ಕರಪ್ಟ್ ಆಗ್ತೀನಿ. ಇದಾಗದೇನೆ ಒಂದು ಆಗಬೇಕದು. ಅದು ನಾನು ಮಾಡೋದಲ್ಲ, ಅದು ಆಗಬೇಕಷ್ಟೇ. ಅದು ನಾವು ಮಾಡೋಕ್ಕೆ ಹೋಗ್ತೀವಿ ಅಂದಾಗ ಏನಾಗುತ್ತೆ, ಎಲ್ಲೆಲ್ಲೋ ಇದಾಗುತ್ತೆ. ಅದು ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಆಗೋದೇ ತುಂಬ ಚೆನ್ನಾಗಿರುತ್ತೆ. ಅಣ್ಣವ್ರು ಯಾವಳು ಹೇಳ್ತಿಲ್ಲ, ಅದು ಆಗಬೇಕು, ಅದಾಗದೆ ಆದ್ರೇ ಚಂದ. ಅದು ನಾವು ಮಾಡ್ತೀವಿ ಅನ್ನೋ ತಪ್ಪದು ಅಂತ. ಅದು ಆಗುತ್ತೆ, 100% ಆಗುತ್ತೆ ಅನ್ನೋ ಹೋಪ್ಸ್ ಅಂತೂ ನನಗಿದೆ. ನಮಗೊಂದು ಆಸೆ ಏನಂದರೆ ಒಂದಿನ ಬರ್ಬೋದು ಪ್ರಜೆಗಳೆಲ್ಲ 365 ಪ್ರಭುಗಳಾಗಿರುವಂಥ ಕಾಲ. ಯಾಕೆ ಆಗಬಾರ್ದು ಅಲ್ವಾ? ಉಪ್ಪಿಗೆ ಈ ಮೊದಲು ಬಿಜೆಪಿ ಸೇರಲು ಆಹ್ವಾನ ಬಂದಿತ್ತು. ಕಳೆದ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಫರ್ ಕೂಡ ನೀಡಲಾಗಿತ್ತು. ಆದ್ರೆ ಈ ನಟನಿಗೆ ಯಾವುದೇ ಪಕ್ಷದಿಂದ ಗುರುತಿಸಿಕೊಳ್ಳಲು ಇಷ್ಟವಿಲ್ಲ. ಅವರೇ ಪಕ್ಷ ಕಟ್ಟಿ ಆ ಮೂಲಕ ಮುಖ್ಯಮಂತ್ರಿ ಆಗಬೇಕು ಎಂದು ಕನಸು ಕಂಡಿದ್ದಾರೆ. ಅವರು ಕಂಡ ಕನಸು ಹೀಗಿರುತ್ತೆ ಎಂಬುದನ್ನ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಚಿತ್ರಿಸಿದ್ದಾರೆ, ಜೊತೆಗೆ ತೋರಿಸಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ರಾಜಕೀಯಕ್ಕೆ ಬರಬೇಕು ಎಂಬುದು ಅವರ ಅಭಿಮಾನಿಗಳ ಅತಿ ಹೆಚ್ಚು ಇಷ್ಟ ಅನ್ಬೋದು. ರಿಯಲ್ ಸ್ಟಾರ್ ಉಪೇಂದ್ರ ರಾಜಕೀಯಕ್ಕೆ ಬರಬೇಕು ಎಂಬುವ ಕೂಗಿಗೆ ಕಾರಣ ಅವರ ಸಿನಿಮಾಗಳು. ಉಪ್ಪಿ ನಟಿಸಿ ನಿರ್ದೇಶಿಸಿದ ಸಿನಿಮಾಗಳಲ್ಲಿ ಒಬ್ಬ ರಾಜಕಾರಣಿ ಹೇಗಿರಬೇಕು, ನಮ್ಮ ದೇಶ ಹೇಗೆ ಅಭಿವೃದ್ಧಿ ಹೊಂದಬೇಕು ಎಂಬುದನ್ನ ತಮ್ಮ ಸಿನಿಮಾದ ಮೂಲಕ ತೋರಿಸಿದ್ದಾರೆ. ಈ ಬುದ್ಧಿವಂತ ಉಪ್ಪಿ ಮಾಡಿದ ಸಿನಿಮಾಗಳ ಒಂದು ಡೀಟೇಲ್ ಇಲ್ಲಿದೆ. ರಿಯಲ್ ಸ್ಟಾರ್ ಉಪೇಂದ್ರ ರಾಜಕೀಯಕ್ಕೆ ಬರಬೇಕು ಎಂಬ ಕೂಗು ಬಲವಾಗಿ ಕೇಳಿಬರಲು ಅವರ ಸಿನಿಮಾಗಳಿಂದ. ಸುಮಾರು 28 ವರ್ಷದಿಂದ ಬಣ್ಣದ ಬದುಕಿನಲ್ಲಿ ಬಣ್ಣದ ಸಿನಿಮಾಗಳನ್ನ ಮಾಡಿರುವ ಉಪೇಂದ್ರ ಈವರೆಗೂ 50ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ್ದಾರೆ.
10 ವಿಭಿನ್ನ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಅನೇಕ ಚಿತ್ರಗಳಿಗೆ ಸಾಹಿತ್ಯ ಸಂಭಾಷಣೆಯನ್ನ ಬರೆದಿದ್ದಾರೆ. ನಾನಾ ಸಿನಿಮಾಗಳ ಹಾಡಿಗೆ ಗಾನಸುಧೆಯನ್ನ ಹರಿಸಿ ತಾನೊಬ್ಬ ಮಲ್ಟಿ ಟ್ಯಾಲೆಂಟೆಡ್ ಎಂದು ಸಾಬೀತುಪಡಿಸಿದ್ದಾರೆ. ಒಪ್ಪಿ ರಾಜಕೀಯಕ್ಕೆ ಬಂದ್ರೆ ಸೂಪರ್. ಇವರ ಪರಿಕಲ್ಪನೆ ಸ್ಕ್ರೀನ್ ಮೇಲೆ ಬಂಪರ್. 2010ರಲ್ಲಿ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಉಪೇಂದ್ರ ನಿರ್ದೇಶನದ 9ನೇ ಚಿತ್ರ ಸೂಪರ್ ಸಿನಿಮಾ ಇಂದಿನ ರಾಜಕಾರಣಿಗಳಿಗೆ ಬಲು ಅನುಕರಣೀಯ. ಒಬ್ಬ ರಾಜಕಾರಣಿ ಹೇಗಿರಬೇಕು, ಚುನಾವಣೆ ಹೇಗೆ ನಡೆಯಬೇಕು, ನಮ್ಮ ನೆರೆಹೊರೆಯ ಪಬ್ಲಿಕ್ ಪ್ರಾಪರ್ಟಿಗಳನ್ನ ಹೇಗೆ ಇಟ್ಕೊಳ್ಬೇಕು, ಒಬ್ಬ ಮುಖ್ಯಮಂತ್ರಿ ಹೇಗೆ ಎಲ್ರಿಗೂ ಸಿಗುವ ಸೇವಕನಾಗಬೇಕು ಎಂಬುದರ ಜೊತೆಗೆ ನಮ್ಮ ದೇಶ 2030ರಲ್ಲಿ ಹೇಗಿರುತ್ತೆ, ಈ ಅದ್ಭುತ ಪರಿಕಲ್ಪನೆಗಳನ್ನ ಡಿಫರೆಂಟ್ ಆಗಿ ಸೂಪರ್ ಸಿನಿಮಾದ ಮೂಲಕ ಉಪೇಂದ್ರ ಕಟ್ಟಿಕೊಟ್ಟಿದ್ರು. ಈ ಅದ್ಭುತ ಸಿನಿಮಾಗೆ ಪ್ರೇಕ್ಷಕ ಫುಲ್ ಮಾರ್ಕ್ಸ್ ನೀಡಿದ. ಸಾಲು ಸಾಲು ಪ್ರಶಸ್ತಿಗಳು ಈ ಉಪ್ಪಿ ಮಡಿಲಿಗೆ ಬಂದು ಬಿದ್ದಿದ್ವು. ಇಂದಿನ ದಿನಗಳಲ್ಲಿ ಚುನಾವಣೆ ಹೇಗೆ ನಡೆಯಬೇಕು ಎಂಬುದರ ಚರ್ಚೆ ದೇಶದಲ್ಲಿ ನಡೀತಾ ಇದೆ. ಈ ಸಿನಿಮಾದಲ್ಲಿ ಚುನಾವಣೆ ಯಾವ ರೀತಿ ಮಾಡಬಹುದು ಎಂಬುದನ್ನ ತೋರಿಸಲಾಗಿದೆ. ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳಾದ ಮೇಕ್ ಇನ್ ಇಂಡಿಯಾ, ಸ್ವಚ್ಛ ಭಾರತ್, ಡಿಜಿಟಲ್ ಇಂಡಿಯಾ ಹೀಗೆ ಅನೇಕ ಯೋಜನೆಗಳನ್ನ ಈ ಸಿನಿಮಾದಲ್ಲಿ ಅಂದೇ ತೋರಿಸಲಾಗಿದೆ. H2O ಚಿತ್ರದಲ್ಲಿ ಒಪ್ಪಿ ಕಮಾಲ್ ಹೇಗಿತ್ತು? ಕಾವೇರಿಗೆ ಕಮರ್ಷಿಯಲ್ ಟಚ್ ವಿವಾದವಾಗಿತ್ತು. ಇಂದು ಕರ್ನಾಟಕದಲ್ಲಿ ಕಾವೇರಿ ನೀರಿನ ಹಂಚಿಕೆ ವಿಚಾರದಲ್ಲಿ ಹೋರಾಟದ ಕಾವು ಜೋರಾಗಿದೆ. ನಮ್ಮ ನಾಡಿನ ರಾಜಕಾರಣಿಗಳು ಸಮಸ್ಯೆ ಬಗೆಹರಿಸದೆ ಅವರ ಕಡೆ ಇವರು, ಇವರ ಕಡೆ ಅವರು ಒಟ್ಟು ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ. ಆದ್ರೆ 2002ರಲ್ಲಿಯೇ H2O ಸಿನಿಮಾದ ಮೂಲಕ ಪರಿಹಾರ ಕೊಡಲು ಪ್ರಯತ್ನಿಸಿದ್ದಾರೆ. ಎರಡೂ ರಾಜ್ಯದ ಜನರು ಹಂಚಿಕೊಂಡು ನೀರು ಬಳಸಬೇಕು, ಹಾಗಿದ್ದಾಗ ಮಾತ್ರ ಎಲ್ಲರೂ ಸಂತೋಷದಿಂದ ಇರಲು ಆಗುತ್ತೆ ಅನ್ನೋದೇ ಸಿನಿಮಾದ ತಿರುಳು. ಇದನ್ನೇ ಕಾವೇರಿ ಪಾತ್ರದ ಮೂಲಕ ಹೇಳುವ ಯತ್ನವನ್ನ ಒಪ್ಪಿ ಮಾಡಿದ್ರು. ಅದು ಆಗದಿದ್ದಾಗಲೇ ಕೊನೆಗೆ ಕಾವೇರಿ ಪಾತ್ರಧಾರಿ ಒಪ್ಪಿಗೂ ಸಿಗೋದಿಲ್ಲ, ಪ್ರಭುದೇವ್ಗೂ ಸಿಗೋದಿಲ್ಲ, ಇಬ್ಬರಿಂದ ದೂರವಾಗ್ತಾಳೆ. ಹೀಗೆ ಕಾವೇರಿ ನೀರಿನ ಹಂಚಿಕೆ ವಿಚಾರವಾಗಿ ಒಪ್ಪಿ ಈ ಚಿತ್ರದಲ್ಲಿ ಪರಿಹಾರ ಸೂಚಿಸಿದ್ರು. ಕೇವಲ H2O ಸಿನಿಮಾದಲ್ಲಿ ಮಾತ್ರವಲ್ಲದೆ ಪಬ್ಲಿಕ್ ಟಿವಿಯ ಜನಪ್ರಿಯ ಕಾರ್ಯಕ್ರಮ HR ರಂಗನಾಥ್ ನಡೆಸಿಕೊಡುವ ಬಿಗ್ ಬುಲೆಟಿನ್ ಕಾರ್ಯಕ್ರಮದಲ್ಲಿ ಕಾವೇರಿ ನೀರಿನ ಹಂಚಿಕೆ ವಿಚಾರದಲ್ಲಿ ಪರಿಹಾರ ಹೇಗೆ ಕಂಡುಕೊಳ್ಳುವುದು ಎಂದು ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು. ಇದೆಲ್ಲ ತಾವುಗಳು ಮಾಧ್ಯಮದಲ್ಲಿರೋ ಸರ್, ನಾವು ಬೆಳಗ್ಗೆ ನಿಮ್ ಟಿವಿ ನೋಡ್ತಾ ಇರ್ತೀವಿ ಸರ್, ನಾವು ನಿಮ್ಮಿಂದ ನಾವು ಕಲಿತೀವಿ. ನಾವು ಬೇರೆ ಜನಗಳ ಬಗ್ಗೆ ಯೋಚನೆ ಮಾಡೋಣ. ಸಾಮಾನ್ಯ ಜನಗಳು ಬಸ್ ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರೆ, ಸ್ಕೂಲ್ಗಳಲ್ಲಿ ಎಜುಕೇಶನ್ ಇದಾಗ್ತಾ ಇದೆ, ಮಕ್ಕಳುಗಳು ಸ್ಕೂಲಿಗೆ ಕಳಿಸಿದವರು ವಾಪಸ್ ಬರ್ತಾರೆ ಇಲ್ಲ ಅನ್ನೋ ಭಯ ಇದೆ. ಇಂಥ ಪರಿಸ್ಥಿತಿಲಿ ನಾವು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂತ ತಾವುಗಳು, ಲೀಡರ್ಸ್ಗಳು ಇದ್ರ ಬಗ್ಗೆ ಏನೋ ಒಂದು ಸೊಲ್ಯೂಷನ್, ಅಟ್ಲೀಸ್ಟ್ ಒಂದು ಭರವಸೆ ಕೊಡ್ಬೇಕಲ್ಲ ಸರ್ ಜನಕ್ಕೆ. ನೆಕ್ಸ್ಟ್ ನಾವೇನೋ ಪ್ಲಾಂಟ್ ಆಗ್ತಾ ಇದೀವಿ, ಇದಕ್ಕೆ ಇಷ್ಟು ಕೋಟಿ ಸ್ಯಾಂಕ್ಷನ್ ಮಾಡ್ತಾ ಇದೀವಿ, ಇವನ್ ಸೆಂಟ್ರಲ್ಗೆ ಇದನ್ನ ಹೇಳ್ಬೋದು, ನಮ್ಗೆ ಈ ತರ ವಾಟರ್ ಸಮಸ್ಯೆ ಇದೆ, ಈ ತರ ಮಾಡ್ತಾ ಇದೀವಿ, ಹೆಲ್ಪ್ ಮಾಡಿ ನೀವು ಅಂತ ಜನಗಳು ಕೇಳ್ಬೋದು. ಒಂದೇನೋ ಇದ್ ಮಾಡ್ಬೋದಲ್ಲ ಸರ್, ಮುಂದೆ ನಮ್ಗೆ ಪ್ರಾಬ್ಲಮ್ ಇರಲ್ಲ ಅಂತ ಭರವಸೆ ಕೊಡ್ಬೋದಲ್ಲ ಜನಕ್ಕೆ. ಹೇಗೆ ಅನೇಕ ಸಿನಿಮಾಗಳಲ್ಲಿ ಉಪೇಂದ್ರ ತಮ್ಮ ದೂರದೃಷ್ಟಿಯನ್ನ ತಮ್ಮ ಸಿನಿಮಾದ ಸ್ಕ್ರೀನ್ ಪ್ಲೇನಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಉಪ್ಪಿ ರಾಜಕೀಯಕ್ಕೆ ಬರಬೇಕು ಎಂಬ ಮಾತು ಕೇಳಿ ಬರುವುದು ಸಹಜ. ಆದ್ರೆ ಉಪ್ಪಿ ರಾಜಕೀಯಕ್ಕೆ ಬರೋದು ಯಾವಾಗ? ಉಪ್ಪಿ ರಾಜಕೀಯಕ್ಕೆ ಬರುವ ಸೂಚನೆಯನ್ನ ನೀಡಿದ್ದಾರೆ. ಆದ್ರೆ ರೀಲ್ ಬಿಡುವಂತಹ ನಾಯಕರ ಮುಂದೆ ರಿಯಲ್ ನಾಯಕ ಆಗಲು ಸಾಧ್ಯವೇ? ಸಿನಿಮಾದಲ್ಲಿ ವಂಡರ್ ಮಾಡಿದ ಹಾಗೆ ಕಣ್ಣ ಮುಂದೆ ಇರುವ ಜ್ವಲಂತ ಸಮಸ್ಯೆಗಳನ್ನ ಪರಿಹರಿಸಲು ಸಾಧ್ಯವೇ? ಹೀಗೆ ಉಪ್ಪಿ ಮುಂದಿರುವ ಸಾಲು ಸಾಲು ಸವಾಲುಗಳ ಅವಲೋಕನ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ರಾಜಕೀಯ ಕುಲಗೆಟ್ಟಿದೆ. ರಾಜ್ಯಕ್ಕೆ ನೆಲ ಜಲದ ವಿಚಾರದಲ್ಲಿ ಸದಾ ಹಿನ್ನಡೆಯಾಗ್ತಿದೆ. ಇಂತಹ ಸಮಯದಲ್ಲಿ ನಮ್ಮ ಜನರು ಒಬ್ಬ ಸಮರ್ಥ ನಾಯಕನ ಆಗಮನಕ್ಕಾಗಿ ನಿರೀಕ್ಷಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಹೊಸ ಪ್ರಾದೇಶಿಕ ಪಕ್ಷ ಕಟ್ಟಲು ಈಗ ಸೂಕ್ತ ಸಮಯ. ಜನರ ಸಮಸ್ಯೆ ನಿವಾರಿಸಲು ಯಾವ ಪಕ್ಷವೂ ಮುಂದೆ ಬಂದಿಲ್ಲ. ಇಂತಹ ಸಮಯದಲ್ಲಿ ಉಪೇಂದ್ರರವರಂತಹ ದೂರದೃಷ್ಟಿ ನಾಯಕರ ಅಗತ್ಯವಿದೆ. ಆದರೆ ಉಪ್ಪಿ ರಾಜಕಾರಣಕ್ಕೆ ಬಂದ್ರೆ ಅವರ ಕೈಯಲ್ಲಿ ಕೋಟಿ ಕೋಟಿ ಜನರ ಸಮಸ್ಯೆಯನ್ನ ಪರಿಹರಿಸಲು ಆಗುತ್ತಾ? ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸಿನಿಮಾ ನಟ ರಾಜಕಾರಣಕ್ಕೆ ಬಂದು ಗೆದ್ದಿರೋದು ಉದಾಹರಣೆ ಕಡಿಮೆ. ನೆರೆಯ ಆಂಧ್ರ, ತೆಲಂಗಾಣದಲ್ಲಿ ಈಗಾಗಲೇ ನಟರು ರಾಜಕೀಯಕ್ಕೆ ಬಂದು ಗೆದ್ದು ಬೀಗಿದವರು ಇದ್ದಾರೆ. ಸೋತು ಸುಣ್ಣವಾಗಿ ಮತ್ತೆ ಬಣ್ಣದ ಬದುಕಿಗೆ ವಾಪಸ್ ಬರಲು ಹರಸಾಹಸ ಪಡುತ್ತಿದ್ದಾರೆ. ಇಂತಹ ನೈಜ ದೃಶ್ಯಗಳ ಮುಂದೆ ಉಪ್ಪಿ ಕತೆ. ಉಪ್ಪಿ ಅವರ ಮಾತಿನ ಪ್ರಕಾರ ಇನ್ನೂ ತಾನು ರಾಜಕೀಯಕ್ಕೆ ಬರುವ ಸಮಯ ಬಂದಿಲ್ಲ.
ಎಲ್ಲವೂ ಅದಾಗಿಯೇ ಅದು ಬರ್ಬೇಕೇ ವಿನಃ ನಾವೇ ಮಾಡಲು ಮುಂದೆ ಹೋಗ್ಬಾರ್ದು ಅಂತಾರೆ. ಉಪ್ಪಿ ಅವರಿಗೆ ಗೊತ್ತಿದೆ ಸಿಎಂ ಆಗೋದು ಸೂಪರ್ ಸಿನಿಮಾದಷ್ಟು ಸುಲಭ ಅಲ್ಲ ಅಂತ. ಅದಕ್ಕಾಗಿಯೇ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತಿದ್ದೇನೆ. ರಾಜಕೀಯಕ್ಕೆ ಬಂದಾಗ ಜನಸೇವೆ ಮುಖ್ಯ. ಜನಸೇವೆ ಮಾಡಬೇಕು, ಸಂಪೂರ್ಣವಾಗಿ ಜನರ ಜೊತೆಯೇ ಇರಬೇಕು. ರಾಜಕೀಯಕ್ಕೆ ಬಂದು ಸಿನಿಮಾ ಮಾಡ್ತೇನೆ ಅಂತ ಹೇಳೋದಿಲ್ಲ. ಜನರ ನಿರೀಕ್ಷೆಗೂ ಮಿಗಿಲಾಗಿ ಕೆಲಸ ಮಾಡಬೇಕು. ಅದಕ್ಕೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಉಪ್ಪಿ ಸ್ಪರ್ಧಿಸ್ತಾರಾ ಗೊತ್ತಿಲ್ಲ. ಆದ್ರೆ ಸಿನಿಮಾ ನಂತರ ರಾಜಕೀಯಕ್ಕೆ ಬರುವುದಂತೂ ಗ್ಯಾರಂಟಿ ಅಂತಾರೆ. ಉಪ್ಪಿ ಪ್ರಕಾರ ಆ ಟೈಮ್ ಇನ್ನೂ ಬಂದಿಲ್ಲ. ಹಾಗಾದ್ರೆ ಆ ಸುಸಂದರ್ಭ ಬರುವುದಾದ್ರೂ ಯಾವಾಗ ಎಂದು ಕರುನಾಡಿನ ಅಭಿಮಾನಿಗಳು ಕೇಳ್ತಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.